ಎಮ್ಮೆನತ್ತ ಗ್ರಾಮ ಪಂಚಾಯಿತಿ ಎಮ್ಮೆನತ್ತ ಕೇಂದ್ರ ಸ್ಥಾನದಲ್ಲಿ ಒಂದು ಹೈಟೆಕ್ ಅಂಗನವಾಡಿ ಗುದ್ಲಿ ಪೂಜೆ ಮತ್ತು ಭವ್ಯವಾಗಿ ಕಟ್ಟಿರ್ತಕ್ಕಂಥ ಒಂದು ಗ್ರಾಮ ಪಂಚಾಯಿತಿಯ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಶಾಸಕರಾದಂಥ ಸಮೃದ್ಧಿ ಮಂಜುನಾಥ್ ಅವರೇ, ಅದೇ ರೀತಿ ನಮ್ಮ ಸಂಸದರಾದಂಥ ಮಲ್ಲೇಶ್ ಬಾಬುರವರೇ, ಮತ್ತೆ ಅಧ್ಯಕ್ಷರಾದಂಥ ಸುಮಿತ್ರಾ ಅವರು, ಮತ್ತೆ ಉಪಾಧ್ಯಕ್ಷರಾದ ಕಸ್ತೂರಿ ಮೇಡಮ್ ಅವರು, ಮತ್ತೆ ಅನೇಕ ಗಣ್ಯಮಾನ್ಯರು, ತಾಲೂಕು ಮಟ್ಟದ ಅಧಿಕಾರಿಗಳು, ಇಂದ ಹಿಡಿದು ಎಲ್ಲ ನಾಯಕರು ಆಗಮಿಸಿದ್ದಾರೆ. ಪತ್ರಿಕಾ ಮಾಧ್ಯಮದವ್ರಿಗೂ, ಎಲ್ಲ ಗ್ರಾಮ ಪಂಚಾಯಿತಿ ಎಲ್ಲ ಮುಖಂಡರಿಗೂ ನಮಸ್ಕರಿಸ್ತಾ, ಈ ಒಂದು ಕಾರ್ಯಕ್ರಮ ಇಷ್ಟು ಅದ್ದೂರಿಯಾಗಿ ಮಾಡಬೇಕಾದ್ರೆ ಇಲ್ಲಿ ಯಾವುದೇ ರೀತಿಯಾದಂಥ ರಾಜಕೀಯ ಪ್ರೇರಣೆ ಇಲ್ಲ. ಎಲ್ಲರೂ ಅಣ್ತಮ್ಮಂದರಾಗಿ ಸೌಹಾರ್ದತೆಯಾಗಿ ಗ್ರಾಮ ಪಂಚಾಯತಿ ಕಟ್ಟೋದು ಇರಲಿ, ಗ್ರಾಮ ಪಂಚಾಯತಿ ಅಭಿವೃದ್ಧಿ ಇರಲಿ, ಅಂಗನವಾಡಿ ಗುದ್ಲಿ ಪೂಜೆ ಇರಲಿ, ಎಲ್ಲರೂ ಅಣ್ಣತಮ್ಮದ ರೀತಿಯಾಗಿ ಇವತ್ತು ಕಾರ್ಯಕ್ರಮ ನಿರ್ವಹಿಸ್ತಾ ಇದ್ದಾರೆ. ನಿಮ್ಗೆಲ್ರಿಗೂ ಧನ್ಯವಾದಗಳು ಹೇಳಬೇಕಾಗತ್ತೆ. ಅದರ ಜೊತೆಗೆ ನೀವು ಇಟ್ಟಿರ್ತಕ್ಕಂಥ ಒಂದು ಬೇಡಿಕೆಗಳು ನಮ್ಮ ಶಾಸಕರು ಸಂಸದರು ಇಬ್ಬರು ನೆರವೇರಿಸ್ತಾರೆ ಅಂತ ಒಂದು ನಂಬಿಕೆ ನನಗಿದೆ. ಯಾಕೆಂದ್ರೆ ಅವ್ರಿಗೆ ಶಾಸಕರು ಗ್ರಾಂಟ್ ಕಡಿಮೆ ಇದ್ರೂ ತಾಲೂಕಿನ ಅಭಿವೃದ್ಧಿ ಮಾಡಲೇಬೇಕು, ಹೋರಾಡಬೇಕು, ಸೆಷನ್ಸ್ ಅಲ್ಲಿ ಗಲಾಟೆ ಮಾಡಬೇಕು, ಗ್ರಾಂಟ್ ತರಲೇಬೇಕು ಅನ್ನೋ ಒಂದು ಇಚ್ಛಾಶಕ್ತಿ ಇದೆ. ಅದರಲ್ಲಂತೂ ಎರಡನೇ ಮಾತಿಲ್ಲ. ನಾವು ಅದಕ್ಕೆ ಅವ್ರಿಗೆ ಅಭಿನಂದನೆ ಸಲ್ಲಿಸಬೇಕಾಗತ್ತೆ. ಆ ರೀತಿ ಧೈರ್ಯವಾಗಿ ಮಾತಾಡೋದು, ಧೈರ್ಯವಾಗಿ ಎದುರಿಸೋರು ಶಾಸಕರಲ್ಲಿ ಇವರು ಒಬ್ರು ಅಂತ ನಾನು ಹೇಳಿಕೆ ಬಯಸ್ತೇನೆ. ಅದೇ ರೀತಿ ನಮ್ಮ ಸಂಸದರು ಹೊಸಬ್ರಾದ್ರೂ ಅವ್ರಿಗೆ ಆದಂತ ಅವರ ತಂದೆಯವರಿಂದ, ಅವ್ರ ತಾಯಿಯವರಿಂದ ಒಂದು ಅನುಭವ ಇದೆ. ಅವರು ಸಂಸದರಾದಾಗಲಿಂದ ಅನೇಕ ಅಭಿವೃದ್ಧಿ ಕಾರ್ಯಗಳು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ತಮ್ಮಲ್ಲಿ ನನ್ನದೇ ಆದಂತ ಒಂದು ಮನವಿ, ನರಸಿಂಹತೀರ್ಥ, ಒಡ್ಡಳ್ಳಿ, ನಂಗ್ಲಿ ತಾವು ಒಂದ್ಸಲಿ ಇಬ್ರು ಗಮನ ಹರಿಸ್ಬೇಕು. ಇವಾಗ ಅಲ್ಲ, ಸೆಕೆಂಡ್ ತಾವು ತಂಬಳ್ಳಿಲಿ ಫ್ಲೈಓವರ್ ಆಗ್ತಾ ಇದೆ, ಒಡಗೂರಲ್ಲಿ ಫ್ಲೈಓವರ್ ಆಗ್ತಾ ಇದೆ. ವೆಹಿಕಲ್ ಈ ಕಡೆ ಆ ಕಡೆ ಪಾಸ್ ಆಗೋಕೆ ಹೈವೇ ಇದ್ದಂಗಿದೆ. ನಮ್ಮಲ್ಲಿ ನರಸಿಂಹತೀರ್ಥದಲ್ಲಿ ಒಂದು ಗಾಡಿ ಪಾಸ್ ಆದ್ರೆ ಸುಮಾರು 4 ಗಾಡಿ ಬಿದ್ದೋಗಿದೆ, 4 ಜನ ಡೆತ್ ಆಗಿದ್ದಾರೆ. ಇಲ್ಲಾಗ್ಲಿ ಒಡ್ಡಳ್ಳಿಲಾಗ್ಲಿ ಸರ್ವಿಸ್ ರೋಡ್ ಹಾಕಿಲ್ಲ. ಕೆಲಸ ಇವಾಗ ತಾವು ಮೊನ್ನೆ ನಮ್ಮ ಶಾಸಕ ಗಲಾಟೆ ಮಾಡಿ ನಾನು ಧರಣಿ ಕೂತ್ಕೊಂತೀನಿ ಅಂತ ಹೇಳಿದಾಗ ನೀವು ಅಧಿಕಾರಿ ಕರೆಸಿ ಮಾತಾಡಿದ್ರೆ ಆವಾಗ ನಿಲ್ಸ್ಬಿಡಿದಾರೆ ಕೆಲಸ. ಇವಾಗ ಕೆಲಸನೇ ಮಾಡ್ತಾ ಇಲ್ಲ. 3 ಫ್ಲೈಓವರ್ ಕೆಲಸ ಮಾಡ್ತಾ ಇಲ್ಲ. ಅವ್ರ ಕೆಲಸ ಯಾವಾಗಲಾದ್ರೂ ಮಾಡ್ಲಿ. ಅಟ್ಲೀಸ್ಟ್ ತಂಬಳ್ಳಿ ತಾವು ಗಮನಿಸಿರ್ತೀರಿ, ತಂಬಳ್ಳಿ ಹುಡುಗತ್ತ ಗಮನಿಸಿರ್ತೀರಿ, ತಾವು ದಯವಿಟ್ಟು ಇದನ್ನು ಮಾಡ್ಕೊಡ್ಬೇಕು. ಅನೇಕ ಪ್ರಾಣ ಹಾನಿಗಳಾಗ್ತಾ ಇದೆ. ವೆಹಿಕಲ್ ಪಾಸ್ ಆಗೋಕ್ಕೂ ಅಂತ ಆಗ್ತಾ ಇಲ್ಲ. ಇನ್ನ ಒಂದೇನಂದ್ರೆ ನಮ್ಮ ಕರ್ನಾಟಕದಿಂದ ತಿರುಮಲ, ತಿರುಪತಿ, ಬಾಯ್ಕೊಂಡ ಹೋಗೋ ಜನ ತುಂಬಾ ಜನ ಇದ್ದಾರೆ. ಅಲ್ಲಿ ಶನಿವಾರ ಭಾನುವಾರ ಬಂದ್ರೆ ಅಂದ್ರೆ ಈ ರೋಡ್ ಜಾಮು, ಭಾನುವಾರ ಬಂದ್ರೆ ಈ ರೋಡ್ ಜಾಮು. ತುಂಬಾ ಹಿಂಸೆ ಆಗಿದೆ. ದಯವಿಟ್ಟು ಅದನ್ನ ಮಾಡ್ಕೊಡ್ಬೇಕು ಅಂತ ತಮ್ಮಲ್ಲಿ ಕಲ್ಕಲೆಯಾಗಿ ಮನವಿ ಮಾಡ್ತೀರಿ ಅಂತ ನಂಬಿಕೆ ನಮ್ಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಕರೆಸಿ ತಮ್ಮ ಜೊತೆ ಮಾತಾಡಕ್ಕೆ ಅವಕಾಶ ಕೊಡೋಕೆ ತಮ್ಗೆಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಅದ್ರ ಜೊತೆಗೆ ಈ ಒಂದು ಭವ್ಯವಾದಂತ ಬಿಲ್ಡಿಂಗ್ ಅನ್ನ ಕಟ್ಟಲಿಕ್ಕೆ ಯಾರು ಶ್ರಮ ಪಟ್ಟಿದ್ದಾರೆ ಅವ್ರಿಗೂ ನಮ್ಮ ಧನ್ಯವಾದಗಳಿಗೆ ಇಚ್ಛೆ ಪಡ್ತೀನಿ. ಥ್ಯಾಂಕ್ ಯು.